ನಮಸ್ಕಾರ ವೀಕ್ಷಕರೇ, ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್. ಈ ಮ್ಯಾಚನ್ನು ಇಂಡಿಯಾ ಅದ್ಭುತ ಗೆಲುವಿನೊಂದಿಗೆ ಸಂಭ್ರಮಿಸುತ್ತೆ ಅಂತ ಎಲ್ಲರೂ ಹೌದು ವೀಕ್ಷಕರೇ, ಈ ಮ್ಯಾಚನ್ನು ಇಂಡಿಯಾ ಅದ್ಭುತ ಗೆಲುವಿನೊಂದಿಗೆ ಸಂಭ್ರಮಿಸುತ್ತೆ ಅಂತ ಇಂಡಿಯಾ ಅಭಿಮಾನಿಗಳು ಅಂದುಕೊಂಡಿದ್ರು. ಆದರೆ ನಮ್ಮ ಹುಡುಗರು ಅಂದುಕೊಂಡ ನಿರೀಕ್ಷೆಗೆ ತಕ್ಕಂತೆ ಆಟವನ್ನು ಆಡಿಲ್ಲ. ಅವರು ಎಲ್ಲರೂ ಕಳಪೆ ಪ್ರದರ್ಶನವನ್ನು ನೀಡಿದ್ದಾರೆ. ಆದ್ದರಿಂದ ನಮ್ಮ ಭಾರತವು ಸೋಲು ಒಪ್ಪಿಕೊಳ್ಳಬೇಕಾಗಿದೆ ವೀಕ್ಷಕರೇ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಬಂದಿದ್ದ ಭಾರತವು ಜಿಂಬಾಬ್ವೆ ವಿರುದ್ಧ ಹೀನಾಯ ಸೋಲನ್ನು ಕಂಡಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಭಾರತದ ಅಭಿಮಾನಿಗಳು ಅಂದುಕೊಂಡಿದ್ರು, ಏಕೆಂದರೆ ನಮ್ಮ ಹತ್ರ ಇದ್ದ ಬ್ಯಾಟರ್ಸ್ IPLನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಶುಭ್ಮನ್ ಗಿಲ್, ಋತುರಾಜ್ ಗಾಯಕ್ವಾಡ್, ಅಭಿಷೇಕ್ ಶರ್ಮಾ, ರಿಂಕು ಸಿಂಗ್ ಅಂತಹ ದಿಗ್ಗಜ ಆಟಗಾರರು ವೀಕ್ಷಕರೇ. ಈ ಆಟಗಾರರಲ್ಲಿ ನಿರೀಕ್ಷೆ ಇಟ್ಟಿದ್ದ ಟೀಮ್ ಇಂಡಿಯಾ ಈ ಆಟಗಾರರು ಫ್ಲಾಪ್ ಶೋ ಅನ್ನು ನೀಡಿ ಭಾರತದ ಹೀನಾಯ ಸೋಲಿಗೆ ಕಾರಣವಾಗಿದ್ದಾರೆ ವೀಕ್ಷಕರೇ. ಮೊದಲು ಟಾಸ್ ಮಾಡಿ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿದ ಭಾರತವು ತದನಂತರ ಬೌಲಿಂಗಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿತ್ತು ವೀಕ್ಷಕರೇ. ರವಿ ಬಿಷ್ಣೋಯ್, ಆವೇಶ್ ಖಾನ್ ಅವರ ಅದ್ಭುತ ಬೌಲಿಂಗ್ನೊಂದಿಗೆ 115 ರನ್ಗಳಿಗೆ ಜಿಂಬಾಬ್ವೆಯನ್ನು ಕಟ್ಟಿ ಹಾಕಿದ ಭಾರತವು ಇದನ್ನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ವಾಪಸ್ ಚೇಸ್ ಮಾಡುವಾಗ ತತ್ತರಿಸಿ ಹೋಗಿದೆ ವೀಕ್ಷಕರೇ. ಈ ಬ್ಯಾಟಿಂಗ್ ಲೈನಪ್ನಲ್ಲಿ ಸ್ಟ್ರಗಲಿಂಗ್ ಕಂಡು ಬಂದಿದ್ದು, ಎಲ್ಲರೂ ಡಕ್ಔಟ್, ರನ್ಔಟ್ ಹಾಗೆ ಎಲ್ಲರೂ ಕ್ಲೀನ್ ಬೌಲ್ಡ್ ಆಗಿದ್ದಾರೆ ವೀಕ್ಷಕರೇ. ಇದರೊಂದಿಗೆ ಜಿಂಬಾಬ್ವೆಯು 13 ರನ್ಗಳ ವಿಜಯವನ್ನು ಸಾಧಿಸಿದೆ ವೀಕ್ಷಕರೇ. ಈಗ ವರ್ಲ್ಡ್ ಕಪ್ ಗೆದ್ದಿದ್ದ ತಂಡ ಇಂಡಿಯಾವು ಸಂಕಷ್ಟಕ್ಕೆ ಬಂದು ನಿಂತಿದೆ ವೀಕ್ಷಕರೇ. ದಿಗ್ಗಜ ಆಟಗಾರರು ರಿಟೈರ್ಮೆಂಟ್ ಹೇಳಿ ಗೆದ್ದ ಸಂಭ್ರಮಾಚರಣೆಯಲ್ಲಿರುವ ಭಾರತವನ್ನು ಸಂಕಷ್ಟಕ್ಕೆ ತಂದು ನಿಲ್ಲಿಸಿರುವ ನಮ್ಮ ಆಟಗಾರರು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ವೀಕ್ಷಕರೇ. ಈಗ ಎಚ್ಚೆತ್ತುಕೊಳ್ಳಲಿಲ್ಲವೆಂದರೆ ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.